ಹಾಯ್ ಎವ್ರಿವನ್. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಅಂಡ್ ಪಾಸ್ವರ್ಡ್ಸು ಯಾಕೆ ಆಗ್ತಾವ ಅಂತೇಳಿ ತಿಳ್ಕೊಳ್ಳೋಣ. ಸೊ ವಾಟ್ ಆರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್? ಸೊ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿರುವಂಥ ನಮ್ಮ ಒಂದು ಫುಟ್ ಪ್ರಿಂಟ್ ಆಗಿರೋ ಆ ಒಂದು ಐಡೆಂಟಿಟಿ. ಸೊ ಪರ್ಸನಲ್ ಪ್ರೊಫೈಲ್ಸ್ ಒಂದಾಗಿ ಪರ್ಸನಲ್ ಪ್ರೊಫೈಲ್ಸ್ ಏನಪ್ಪ ಅಂದರೆ ಅವಾಗಲೇ ಹೇಳ್ದಂಗೆ ಒಂದು ಐಡೆಂಟಿಟಿ ಅಂಡ್ ಫೋಟೋಸ್ ಅಂಡ್ ಮೆಸೇಜಸ್ ಪರ್ಸನಲ್ ಇನ್ಫಾರ್ಮೇಶನ್ನ ಶೇರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಕನೆಕ್ಟೆಡ್ ನೆಟ್ವರ್ಕ್ಸ್ ಅಂತ ಬಂದಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಟಿಕ್ಟಾಕ್ ಇನ್ನೂ ಬೇರೆ ಬೇರೆ ರೀತಿ ವರ್ಲ್ಡ್ ವೈಡ್ ಪೀಪಲ್ಸ್ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು. ಅಂಡ್ ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಬಂದರೆ ದ ಪ್ರೆಸೆನ್ಸ್ ಆನ್ ದೀಸ್ ಪ್ಲಾಟ್ಫಾರ್ಮ್ಸ್ ರಿಪ್ರೆಸೆಂಟ್ ಯುವರ್ ಆನ್ಲೈನ್ ಐಡೆಂಟಿಟಿ, ರೆಪ್ಯುಟೇಷನ್ ಅಂಡ್ ಇವನ್ ಫೈನಾನ್ಷಿಯಲ್ ಇನ್ಫಾರ್ಮೇಶನ್. ಸೊ ಇದು ಡಿಜಿಟಲ್ ಫುಟ್ ಪ್ರಿಂಟ್ ಅಂದರೆ ನಿಮ್ದೊಂದು ಕಂಪ್ಲೀಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತಾನೆ ನಾವು ಹೇಳ್ಬೋದು. ಲಿಂಕ್ಡ್ಇನ್ ಆಗಿರ್ಬೋದು ಆ್ಯಂಡ್ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಸೊ ನಿಮ್ಮದೊಂದು ಡೀಟೇಲ್ ಏನೇನು ಇರುತ್ತಲ್ಲ ಅದೆಲ್ಲ ಕೂಡ ಅಲ್ಲಿ ಕಂಟೈನ್ ಆಗಿರುತ್ತೆ, ಅಲ್ಲೆಲ್ಲ ಕೂಡ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಗೂಗಲಲ್ಲಿ ಹೋಗ್ಬಿಟ್ಟು ನಿಮ್ಮ ನೇಮ್ನ ಸರ್ಚ್ ಮಾಡಿದರೆ ನಿಮ್ಮ ನೇಮ್ ಎಲ್ಲೆಲ್ಲಿದೆ ಅನ್ನೋದೆಲ್ಲ ಡಾಟಾ ಕೂಡ ಸಿಗುತ್ತೆ. ಓಕೆನಾ? ಸೊ ಅದು ಕೂಡ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಂತಾನೆ ಹೇಳ್ಬೋದು ಬೇರೆ ಬೇರೆ ಪ್ಲಾಟ್ಫಾರ್ಮಲ್ಲಿ. So first one, understanding hacking. So what is hacking? ಸಿಂಪಲ್, ಒಬ್ಬ ಪರ್ಸನ್ ಅಕೌಂಟು ಅಥವಾ ಏನೋ ಒಂದು ಅಸೆಟ್ಸು ವಿತೌಟ್ ಅವನದು ಪರ್ಮಿಷನ್ ಇಲ್ಲದೆ ನಾವು ಆಕ್ಸೆಸ್ ಮಾಡಿದರೆ ಅದೇ ಹ್ಯಾಕಿಂಗ್. ಸೊ ಇಲ್ಲಿ ಡೆಫಿನೇಷನ್ ಅಂತ ನೋಡೋಕ್ಕಾದ್ರೆ ಗೇನಿಂಗ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ಡಿಜಿಟಲ್ ಸಿಸ್ಟಮ್ ಅಕೌಂಟ್ಸ್ ಆರ್ ಡಾಟಾ ಥ್ರೂ ಟೆಕ್ನಿಕಲ್ ಮೀನ್ಸ್ ಆರ್ ಡಿಸಿಪ್ಷನ್. ಸೊ ಆವಾಗಲೇ ಹೇಳಿದಂಗೆ ವಿತೌಟ್ ಅನ್ಅಥರೈಸ್ಡ್ ಆಕ್ಸೆಸ್, ಇನ್ಫಾರ್ಮ್ ಮಾಡದೆ, ಕನ್ಸೆಂಟ್ ತಗೊಳದೆ ನಾವು ಯೂಸ್ ಮಾಡಿದರೆ ಅದೇ ಹ್ಯಾಕಿಂಗು. ಸೊ ಇದರಲ್ಲಿ ಮೇನ್ ಆಗಿ ಟೂ ಟೈಪ್ಸ್ ತಗೊಂಡಿದ್ದಾರೆ, ಇಥಿಕಲ್ ಹ್ಯಾಕರ್ಸ್ ಆ್ಯಂಡ್ ಮೆಲಿಸಿಯಸ್ ಹ್ಯಾಕರ್ಸ್. ಮೆಲಿಸಿಯಸ್ ಹ್ಯಾಕರ್ಸ್ನ ಅನ್ಇಥಿಕಲ್ ಹ್ಯಾಕರ್ಸ್ ಅಂತಲೂ ಕರೀತಾರೆ ಆ್ಯಂಡ್ ರೆಡ್ ಟೀಮಿಂಗ್ ಅಂತಲೂ ಕರೀತಾರೆ. ಸೊ ಇವಾಗ ಇಥಿಕಲ್ ಹ್ಯಾಕರ್ಸ್ ಏನು ವರ್ಕ್ ಆಗುತ್ತೆ ಅಂದರೆ ಒಂದು ಸಿಸ್ಟಮ್ ಅಥವಾ ಒಂದು ಆರ್ಗನೈಸೇಷನ್ದು ಸೆಕ್ಯೂರಿಟಿ ನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅವ್ರು ಟೆಸ್ಟ್ ಮಾಡೋದು, ಇಂಪ್ರೂವ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಇದೆ ಅನ್ಕೊಳ್ಳೋಣ ನಮ್ಮದು, ಅದರಲ್ಲಿ ಏನಾದ್ರು ವಲ್ನಬಿಲಿಟಿ ಇದ್ರೆ ಇವರೇ ಅಟ್ಯಾಕ್ ಮಾಡಿಬಿಟ್ಟು ಸೊ ಅದು ಏನು ವಲ್ನಬಿಲಿಟಿ ಅನ್ನೋದು ಫೈಂಡ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಮೆಲಿಷಿಯಸ್ ಅಟ್ಯಾಕರ್ಸ್ ಅಥವಾ ಅನ್ಎಥಿಕಲ್ ಹ್ಯಾಕರ್ಸ್ ಅಂತ ಬಂದರೆ ಅವ್ರದ್ದು ಮೇನ್ ಏನಾಗಿರುತ್ತೆ ಅಂದರೆ ಡಾಟಾನ ಸ್ಟೀಲ್ ಮಾಡೋದು, ಕದಿಯೋದು, ಆ್ಯಂಡ್ ಅದನ್ನು ಕದ್ದಿರೋ ಡಾಟಾನ ಬೇರೆ ಬೇರೆ ಕಡೆ ಎಲ್ಲ ಸೆಲ್ ಮಾಡೋದು. ಅದು ಪರ್ಸನಲ್ ಗೇನ್ಗೋಸ್ಕರ ಆ ರೀತಿ ಮಾಡ್ತಿರ್ತಾರೆ, ಅಥವಾ ಟೀಮ್ ಒಂದು ವಿಷನ್ ಇಟ್ಕೊಂಡು ಮಾಡ್ತಿರ್ತಾರೆ. ಸೊ ಆ ರೀತಿಯಾಗಿ ಒಂದು ವರ್ಕ್ ಆಗುತ್ತೆ ಹ್ಯಾಕಿಂಗ್. ಯಾವ ರೀತಿ ಅಂದರೆ, ಸೊ ನಮ್ಮದು ಕ್ವಶನ್ಗೆ ಆನ್ಸರ್ ಇಲ್ಲಿದೆ ನೋಡಿ. ಆರ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆರ್ ಹ್ಯಾಕೇಬಲ್? ಅಫ್ ಕೋರ್ಸ್. ಏನಕ್ಕೆ? ಎಲ್ಲರೂ ಹೇಳ್ತಾರೆ ನಂದು ಹಂಗ್ ಸೆಕ್ಯೂರಿಟಿ ಇದೆ, ಹಿಂಗ್ ಸೆಕ್ಯೂರಿಟಿ ಇದೆಲ್ಲ, ಯಾಕೆ ಆಗಲ್ಲ. ಹಂಗೆ ಹೇಳ್ತಾ ಇದ್ದಾರೆ ಅಂದರೆ ಒಂದು ತಿಳ್ಕೊಂಬಿಡಿ ನೀವು, ಏನಪ್ಪ ಅಂದರೆ ನಾನು ಹಂಗೆ ಒಂದು ಇವೆಂಟ್ ಅಟೆಂಡ್ ಆದಾಗ ಅಲ್ಲಿ ನನಗೆ ಒಬ್ಬರು ಮೆಂಟರ್ ಹೇಳಿದ್ರು ಏನಪ್ಪ ಅಂದರೆ ಇಂಟರ್ನೆಟ್ ಕನೆಕ್ಟ್ ಆಗಿರೋ ಯಾವುದೇ ಒಂದು ಸಿಸ್ಟಮ್ ಯಾರಾದರೂ ನೀವೇನೋ ಒಂದು ಬೈ ಮಾಡಕ್ಕೆ ಹೋದರೆ ಅಲ್ಲಿ ಬಂದ್ಬಿಟ್ಟು ಇದು ನಾನ್ ಹ್ಯಾಕೇಬಲ್ ಯಾಕೆ ಆಗಲ್ಲ ಅಂದರೆ ನೀವು ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಆ ಸಿಸ್ಟಮ್ ಬಗ್ಗೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ. ಯಾಕಂದರೆ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗಿರೋ ಎಲ್ಲ ಸಿಸ್ಟಮ್ಗಳು ವಲ್ನರಬಲ್, ಎಲ್ಲವೂ ಅಟ್ಯಾಕ್ ಮಾಡ್ಬೋದು. ಒಂದಲ್ಲ ಒಂದು ಲೂಪ್ ಹೋಲ್ ಇದ್ದೇ ಇರ್ತಾವೆ. ಕೆಲವೊಂದ್ಸರಿ ಕಂಪ್ನಿಗಳೇ ಬೇಕಂತನೂ ಇಟ್ಟಿರ್ತಾರೆ. ಇನ್ನು ಕೆಲವೊಂದು ಸಾರಿ ಏನಾಗಪ್ಪ ಅಂದರೆ ಅಟ್ಯಾಕರ್ಸೇ ಅಟ್ಯಾಕ್ ಆಗೋ ರೀತಿ ಕಸ್ಟಮೈಸ್ ಮಾಡಿಬಿಟ್ಟು ಅಟ್ಯಾಕ್ ಮಾಡ್ತಾನೆ. ಬಟ್ ಯಾಕೆ ಹಾಗೆ ಆಗ್ತಾವೆ 100% ಅಂತ ಸೆಕ್ಯೂರ್ ಅಂತ ಎಲ್ಲಿ ಹೇಳೋಕ್ಕಾಗಲ್ಲ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾಟ್ ಓನ್ಲಿ ಹ್ಯಾಕಿಂಗ್ ರಿಲೇಟೆಡು ಎಲೆಕ್ಟ್ರಾನಿಕ್ಸು, ಬೇರೆ ಬೇರೆ ಇದರಲ್ಲಾದರೂ ಕೂಡ ಆಗಿರ್ಬೋದು. ನೀವು ಅಲ್ಲಿ ಎಲ್ಲರೂ ಹೇಳೋದು ಒಂದೇ,
100% ಸೆಕ್ಯೂರ್, 100% ಇದು ಅಂತ ಯಾರಾದ್ರೂ ಹೇಳಿದಾರ? ಎಲ್ಲರೂ 99% 99% ಸಮಥಿಂಗ್ ಈ ರೀತಿ ಹೇಳ್ತಾರೆ. ಅವ್ರಿಗೆ ಗೊತ್ತು ವಲ್ನಬಿಲಿಟಿ ಇದ್ದೇ ಇರುತ್ತೆ ಯಾವುದೇ ಒಂದು ಇದ್ರೊಳಗಡೆ ಅಂತ ಹೇಳಿ. ಅದೇ ರೀತಿ ನಾನು ಹೇಳ್ದಂಗೆ ನೋ ಸಿಸ್ಟಮ್ ಇಸ್ 100% ಸೆಕ್ಯೂರ್. ಸೆಕ್ಯೂರಿಟಿ ಇದೆ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಇದನ್ನ ಹೇಳಿದಂಗೆ ಪ್ರೊಟೆಕ್ಷನ್ ಡಿಪೆಂಡ್ಸ್ ಆನ್ ಬೋತ್ ಪ್ಲಾಟ್ಫಾರ್ಮ್ ಸೆಕ್ಯೂರಿಟಿ ಮೆಜರ್ಸ್ ಅಂಡ್ ಇಂಡಿವಿಜುವಲ್ ಯೂಸರ್ ಬಿಹೇವಿಯರ್. ವೀಕ್ ಪಾಸ್ವರ್ಡ್ ಆರ್ ಪುವರ್ ಪ್ರಾಕ್ಟೀಸಸ್ ಕ್ರಿಯೇಟ್ ಈಸಿ ಟಾರ್ಗೆಟ್ಸ್. ಇದು ಮೇಜರ್ ಆಗಿ ಬಂದಂಗೆ. ಸೊ ಇದೊಂದು ಸೇರ್ಡ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ಎರಡು ಕಡೆಯಿಂದ. ಅಂಡ್ ಸೆಕ್ಯೂರಿಟಿ ಅಂತ ಬಂದಾಗ ಒಂದು ನಾವು ಯೂಸ್ ಮಾಡ್ತಾ ಇರುವಂತ ಪ್ಲಾಟ್ಫಾರ್ಮ್ ಅವ್ರು ಸೆಕ್ಯೂರ್ ಆಗಿ ಇಟ್ಕೊಳ್ಳೋದು ಅವ್ರದ್ದೊಂದು ಮೇನ್ ಗೋಲ್ ಆಗಿರುತ್ತೆ, ಅವ್ರದ್ದು ಇಟ್ಕೋಬೇಕಾಗುತ್ತೆ. ಸೊ ಅಲ್ಲಿ ಅಥವಾ ಯೂಸರೇ ವೀಕ್ ಪಾಸ್ವರ್ಡ್ ನ ಸೆಟ್ ಮಾಡಿದಾನೆ ಅಂಡ್ ಸೆಟ್ ಮಾಡ್ತಾನೆ ಅಂದ್ರೆ ಅದೊಂದು ವೀಕ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್ ಥ್ರೆಡ್ಸ್ ಸೆಕ್ಯೂರಿಟಿ ಇಂಪ್ರೂವ್ಸ್, ಹ್ಯಾಕರ್ಸ್ ಡೆವಲಪ್ ನ್ಯೂ ಟೆಕ್ನಿಕ್ಸ್. ಇದು ಅಂತ ಬಂದಾಗ ನಿಜ, ಎಲ್ಲ ಸೆಕ್ಯೂರಿಟಿ ಕೂಡ ಇಂಪ್ರೂವ್ ಆಗ್ತಾ ಇದೆ. ಬಟ್ ಹ್ಯಾಕರ್ಸ್ ಕೂಡ ಹೊಸ ಹೊಸ ಟೆಕ್ನಿಕ್ಗಳನ್ನೆಲ್ಲ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬ್ಲೂ ಟೀಮಿಂಗ್ ಅಂದ್ರೆ ಡಿಪೆಂಡಿಂಗ್ ಟೀಮು, ಡಿಫೆನ್ಸಿವ್ ಸೈಬರ್ ಸೆಕ್ಯೂರಿಟಿ ಅಂಡರ್ ಬರುತ್ತೆ. ಅಂಡ್ ಅವರು ಕೂಡ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ಟೆಕ್ನಿಕ್ ಎಲ್ಲ ತಂದು ಸೆಕ್ಯೂರ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕಂಪನಿಗಳಲ್ಲಿ. ಅಂಡ್ ಇಲ್ಲಿ ನಮ್ಮ ಕ್ವಶನ್, ವೈ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆರ್ ವಲ್ನರಬಲ್? ಇದು ಒಂದು ಎಲ್ಲರೂ ತಿಳಿದುಕೊಳ್ಳಲೇಬೇಕಾದಂತ ವಿಷಯ. ಯಾಕಪ್ಪ ಅಂದ್ರೆ ಸ್ಟಿಲ್ ಇವಾಗಲೂ ಕೂಡ ಈ ಮಿಸ್ಟೇಕ್ ನ ತುಂಬಾ ಜನ ಮಾಡ್ತಾ ಇದ್ದಾರೆ ನಾನ್ ನೋಡಿದಂಗೆ. ಇಲ್ಲಿ ಬಂದಾಗ ಒಂದೇದು ವೀಕ್ ಪಾಸ್ವರ್ಡ್ ಆಗಿರ್ಬೋದು. ವೀಕ್ ಪಾಸ್ವರ್ಡ್ ಏನಪ್ಪಾ ಅಂದ್ರೆ ಸಿಂಪಲ್ ಪಾಸ್ವರ್ಡ್ಸ್ ಸೆಟ್ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಪಾಸ್ವರ್ಡ್ 123 ಆರ್ 123456. ಸೊ ಇದು ಕಾಮನ್ ಪಾಸ್ವರ್ಡ್ ಅಂಡ್ ನಾರ್ಮಲ್, ಹಂಗೆ ಸುಮ್ಮನೆ ಗೆಸ್ ಮಾಡಿದ್ರು ಕೂಡ ಕೆಲವೊಂದ್ ಸಾರಿ ಚಾನ್ಸಸ್ ಇದೆ ಅಕೌಂಟ್ ಹೇಗಾಗೋದು. ಅಂಡ್ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಪರ್ಸನ್ ಅನ್ಕೊಳ್ಳಿ, ಪರ್ಸನ್ ನೇಮು ಯಾಟು 123 ಆರ್ ಅವ್ರ ಡೇಟ್ ಆಫ್ ಬರ್ತ್. ಸೊ ನಾನು ಅನ್ಕೊಂಡ್ರೆ ಆಲ್ಮೋಸ್ಟ್ ಸ್ಟಿಲ್ ಕೆಲವೊಂದ್ ಕಡೆ ಈ ರೀತಿ ಯೂಸ್ ಮಾಡೇ ಮಾಡ್ತಾರೆ. ಸೊ ಇದು ವೀಕ್ ಪಾಸ್ವರ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಪಾಸ್ವರ್ಡ್ ರಿಯೂಸ್ ಅಂತ ಬಂದಾಗ ಇದು ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಸೇಮ್ ಪಾಸ್ವರ್ಡ್ ಯೂಸ್ ಮಾಡ್ತಾರೆ. ನಾಟ್ ಓನ್ಲಿ ನೀವಂತಲ್ಲ, ಎಲ್ಲರೂ ಯೂಸ್ ಮಾಡ್ತಾರೆ. ಸ್ಟಿಲ್ ನಾನು ಕೂಡ ಯೂಸ್ ಮಾಡ್ತೀನಿ. ಯಾಕಂದ್ರೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಮೈಂಡ್ ಅಲ್ಲಿ. ನಾವು ಬೇರೆ ಬೇರೆ ಪಾಸ್ವರ್ಡ್ ಯೂಸ್ ಮಾಡಿದಾಗ ಕನ್ಫ್ಯೂಷನ್ ಆಗುತ್ತೆ ಅಂತ ನಾವು ಮಾಡ್ಬೋದು. ಬಟ್ ಸ್ಟಿಲ್ ಯಾವುದೇ ಒಂದು ಅಕೌಂಟ್ ಕೂಡ ಯಾಕರ್ ಕಡೆ ನಿಮ್ ಪಾಸ್ವರ್ಡ್ ಸಿಕ್ಕರೆ ಅವನು ನಿಮ್ಮದು ಬೇರೆ ಬೇರೆ ಎಲ್ಲ ಪ್ಲಾಟ್ಫಾರ್ಮ್ಗೂ ಅದನ್ನೇ ಯೂಸ್ ಮಾಡಿದ್ರೆ ಸೊ ಈಸಿಯಾಗಿ ನಿಮ್ಮ ಅಕೌಂಟ್ ಬಂದು ಅವನ ಕಂಟ್ರೋಲ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಅಂಡ್ ಥರ್ಡ್ ಒನ್, ಆಪ್ಷನ್ಸ್ ಆಫ್ 2FA. 2FA ಅಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ನಾವು ಹೇಳ್ತೀವಿ. ಇದು ಒಂದು ಸೆಕ್ಯೂರ್ ಚಾನಲ್ ಅಂತಾನೆ ಹೇಳ್ಬೋದು. ಮಿಡಲ್ ಅಲ್ಲಿ ನಾಟ್ ಓನ್ಲಿ ಕಂಪ್ಲೀಟ್ಲಿ ಸೆಕ್ಯೂರ್, ಬಟ್ ಅದರಲ್ಲಿ ಲೂಪಲ್ಸ್ ಇವೆ. ಬಟ್ ಸ್ಟಿಲ್ ಒಂದು ಡಬಲ್ ಲೇಯರ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಅಟ್ಯಾಕರ್ ಪಾಸ್ವರ್ಡ್ ನ ಗೊತ್ತಿದ್ರು ಕೂಡ ಈ 2 ಸ್ಟೆಪ್ ವೆರಿಫಿಕೇಶನ್ ಅಲ್ಲಿ ಅವನು ಲಾಸ್ ಆಗೋದು ಮೀನ್ಸ್ ಅಟ್ಯಾಕ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ. ನಾ ಹೇಳ್ತಾ ಇದೀನಿಲ್ಲ ಕಂಪ್ಲೀಟ್ಲಿ ಅಟ್ಯಾಕ್ ಮಾಡಕ್ಕೆ ಆಗಲ್ಲ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಲ್ಲ. ಯಾಕಂದ್ರೆ ಅವಾಗಲೇ ಹೇಳ್ದಂಗೆ ಇಂಟರ್ನೆಟ್ ಕನೆಕ್ಟ್ ಆಗೋ ಡಿವೈಸ್ ಯಾವುದೇ ಒಂದು ಸೆಕ್ಯೂರಿಟಿ ಇದ್ರೂ ಕೂಡ ಸ್ಟಿಲ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಈ ಚಾನ್ಸಸ್ ನೀವು 2FA ನ ನೀವು ಬೇಕಿದ್ರೆ 99% ಅಂತ ಅನ್ಕೋಬಹುದು ಸೆಕ್ಯೂರ್ ಅಂತ ಹೇಳಿ. ಬಟ್ 100% ಸೆಕ್ಯೂರ್ ಅಂತ ಹೇಳಕ್ ಆಗಲ್ಲ. ಸೊ ಪಬ್ಲಿಕ್ ಇನ್ಫಾರ್ಮೇಶನ್ ಅಂತಂದ್ರೆ ಶೇರಿಂಗ್ ಟೂ ಮಚ್ ಪರ್ಸನಲ್ ಇನ್ಫಾರ್ಮೇಶನ್ ಆನ್ಲೈನ್ ಗಿವ್ಸ್ ಎ ಹ್ಯಾಕರ್ಸ್ ಕ್ಲೋಸೆಸ್ಟ್ ಟು ಆನ್ಸರ್ ಸೆಕ್ಯೂರಿಟಿ ಕ್ವಶನ್ಸ್ ಆರ್ ಗೆಸ್ ಪಾಸ್ವರ್ಡ್. ಇದು ಒಂದು ಟೆಕ್ನಿಕ್ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೊ ಏನಪ್ಪಾ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಅಂದ್ರೆ ಸಿಂಪಲ್, ಒಬ್ಬ ಯೂಸರ್ ನಿಮ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಅನ್ಕೊಳ್ಳಿ, ಅಲ್ಲಿ ಪ್ರತಿ ಒಂದು ಡೀಟೇಲ್ಸ್ ಕೂಡ ಹಾಕಿರ್ತೀರಾ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿರ್ತೀರಾ, ಅಂಡ್ ಯಾರೋ ಫೇವ್ರೆಟ್ ಪರ್ಸನ್ಸ್ ಅವ್ರು ಇವ್ರು ಇದ್ರೆ ಅವ್ರ ಜೊತೆ ಫೋಟೋ ತಗೊಂಡ್ರ ಫೋಟೋಸ್ ಹಾಕಿರ್ತೀರಾ, ಅವ್ರ ನೇಮ್ಸ್ ಹಾಕಿರ್ತೀರಾ, ಅಂಡ್ ಅವ್ರ ಬರ್ತ್ಡೇ ಡೇಟ್ಸ್ ಹಾಕಿರ್ತೀರಾ. ಆರ್ ನಿಮ್ಗೆ ಫೇವ್ರೆಟ್ ವೆಹಿಕಲ್ಸ್ ಇದ್ರೆ ವೆಹಿಕಲ್ ಫೋಟೋ ಹಾಕಿರ್ತೀರಾ. ಸೊ ಸಮಥಿಂಗ್ ಎಲ್ಲಾನು ಡಾಟಾನ ನೀವು ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಂಡಿರ್ತೀವಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಆ ಒಂದು ಟೆಕ್ನಿಕ್ ಅಲ್ಲಿ ಪ್ರತಿ ಒಂದು ಡಾಟಾ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಾಗ ಅದರಿಂದ ಗೆಸ್ ಮಾಡ್ಬೋದು ಪಾಸ್ವರ್ಡ್ಸ್ ನ, ಸಿಂಪಲ್ ಪಾಸ್ವರ್ಡ್ಸ್ ನ ಆ ಟೈಮಲ್ಲಿ ಗೆಸ್ ಮಾಡ್ಬೋದು. ಅವಾಗಲೇ ಹೇಳಿದಂಗೆ ನಿಮಗೆ ಡೇಟ್ ಆಫ್ ಬರ್ತ್ ಅಟ್ಯಾಕ್, ಡೇಟ್ ಆಫ್ ಬರ್ತ್ ಅಂತ ಅಂದಾಗ ನಿಮ್ದು
ಸೋಷಿಯಲ್ ಮೀಡಿಯಾಲೆಲ್ಲ ವಿಶಸ್ ಅವೆಲ್ಲ ಮಾಡ್ತೀರಾ, ಡೇಟ್ ಆಫ್ ಬರ್ತ್ ಹಾಕಿರ್ತೀರಾ. ಅದೇ ಗೆಸ್ ಮಾಡ್ಕೊಂಡು ಡೇಟ್ ಆಫ್ ಬರ್ತು ಈ ಇಯರ್, ಸೊ ಟ್ರೈ ಮಾಡೋಣ ನೋಡಿ, ಇವ್ರ ನೇಮು ಅಂಡ್ ಡೇಟ್ ಹಾಕೋಣ ಅಂಡ್ ಇಯರ್ ಹಾಕೋಣ, ಬರ್ತಾ ನೋಡೋಣ. ಸೊ ಸಿಂಪಲ್. ಕೆಲವೊಂದ್ಸಾರಿ ಯಾಕಾಗೋ ಚಾನ್ಸಸ್ ಇದೆ. ಆ ಟೈಮಲ್ಲಿ ಸಿಂಪಲ್ ಅಕೌಂಟ್ ಆನ್ ಆಗುತ್ತೆ, ಯೂಸರ್ ಬರ್ತಾನೆ, ಅವ್ನಿಗೆ ಬೇಕಾದಂಗೆ ಎಲ್ಲ ಇನ್ಫಾರ್ಮೇಶನ್ ಚೇಂಜ್ ಮಾಡ್ಕೊಂತಾನೆ. ಅದ್ರದ್ದು ಮೇಲ್ ಅಡ್ರೆಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅಕೌಂಟ್ ಆಕ್ಸೆಸ್ ತಗೊಂತಾನೆ. ಅದರ್ವೈಸ್ ನಿಮ್ಮ ಅಕೌಂಟ್ನ ಯೂಸ್ ಮಾಡಿ ನಿಮ್ಗೆ ತೊಂದರೆ ಆಗಂಗೆ ಮಾಡಿ ಹೊರಗಡೆ ಹೋಗ್ತಾನೆ. ಸೊ ಆ ರೀತಿಯಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಕಾಮನ್ ಹ್ಯಾಕಿಂಗ್ ಮೆಥಡ್ಸ್ ಅಂತ ಬಂದಾಗ, ಸೊ ಪಾಸ್ವರ್ಡ್ನ ಇವಾಗ ಹೇಳ್ತಾರೆ, ಪಾಸ್ವರ್ಡ್ನ ಯಾವ್ಯಾವ ರೀತಿಯಾಗಿ ಒಂದು ಗೇನ್ ಮಾಡ್ಬೋದು ಅನ್ನೋದಕ್ಕೆ ಇವು ಒಂದಿಷ್ಟು ಮೆಥಡ್ಸ್ ಇವೆ. ಇವು ನಾಟ್ ಓನ್ಲಿ ಇಷ್ಟೇ ಅಂತಲ್ಲ, ಇನ್ನು ಇದೆ ಪರ್ಸನಲ್ ಬೇರೆ ಬೇರೆ ರೀತಿ ಎಲ್ಲ ಕಸ್ಟಮೈಸ್ ಮಾಡ್ತಾರೆ. ಬಟ್ ಇವು ಮೇನ್ ಅಟ್ಯಾಕ್ಸ್ ಕಾಮನ್ ಆಗಿ. ಸೊ ಅದು ಫಿಶಿಂಗ್ ಅಟ್ಯಾಕ್ಸ್. ಫಿಶಿಂಗ್ ಅಟ್ಯಾಕ್ಸ್ ಅಂದ್ರೆ ನಥಿಂಗ್ ಬಟ್ ಹ್ಯೂಮನ್ ಮೈಂಡ್ ನ ಮ್ಯಾನಿಪುಲೇಟ್ ಮಾಡೋದೇ ಫಿಶಿಂಗ್ ಅಟ್ಯಾಕ್ಸ್. ಹೇಗೆ ಅಂತ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಸೊ ನಾನು ಏನಾದರೂ ಒಂದು ನಿಮಗೆ ಲಿಂಕ್ ಕಳಿಸ್ತೀನಿ ಅನ್ಕೊಳ್ಳೋಣ, ಇನ್ಸ್ಟಾಗ್ರಾಮ್ ಅಂತ ಹೇಳಿ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಕಳಿಸಿದ್ನ ಅಂತ ಅನ್ಕೊಳ್ಳೋಣ, ಏನೋ ಆಗೋಣ. ಅದಕ್ಕೆ ನಾನು ಒಂದು ಲಿಂಕ್ ರೆಡಿ ಮಾಡಿರ್ತೀನಿ, ಅದನ್ನ ಕಳಿಸ್ತೀನಿ ನಿಮಗೆ. ಸೊ ಅದನ್ನ ನೀವು ವ್ಯೂ ಮಾಡ್ಬೇಕಂದ್ರೆ ನೀವು ಅಲ್ಲಿ ಲಾಗಿನ್ ಆಗ್ಬೇಕಾಗುತ್ತೆ. ಸೊ ನೀವು ಲಾಗಿನ್ ಆಗ್ತೀರಾ ಆ ಒಂದು ಅಕೌಂಟ್ನ ಅಂತ ಹೋದಾಗ, ಅಲ್ಲಿ ನೀವೇನ್ ಲಾಗಿನ್ ಆಗಿ ಪಾಸ್ವರ್ಡ್ ಎಂಟರ್ ಮಾಡ್ತೀರಾ, ಅದು ಕಂಪ್ಲೀಟ್ಲಿ ಇಲ್ಲಿ ಅಟ್ಯಾಕರ್ಸ್ ಹತ್ರ ಬಂದು ಸಿಗುತ್ತೆ. ಸೊ ಅದಕ್ಕೆ ನೀವು ಅನ್ನೋನ್ ಲಿಂಕ್ಸ್ ಏನಾದ್ರು ಯೂಸ್ ಮಾಡ್ತಾರೆ ಅಂದ್ರೆ, ನೀವು ಮೊದಲಿಗೆ ಚೆಕ್ ಮಾಡ್ಬೇಕಾಗುತ್ತೆ ಆ ಲಿಂಕು ಲೆಜಿಟಿಮೇಟ್ ಹೌದೋ ಅಲ್ವೋ. ಇಲ್ಲ ಅಂದ್ರೆ ನಿಮ್ದು ಪಾಸ್ವರ್ಡ್ ಲೀಕ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಅನದರ್ ಅಂತ ಬಂದ್ರೆ ಬ್ರೂಟ್ ಫೋರ್ಸ್ ಅಟ್ಯಾಕ್. ಬ್ರೂಟ್ ಫೋರ್ಸ್ ಅಟ್ಯಾಕ್ ಏನಿಲ್ಲ, ಆಟೋಮೇಟೆಡ್ ಸಾಫ್ಟ್ವೇರ್ ಟ್ರೈಸ್ ಥೌಸಂಡ್ಸ್ ಆಫ್ ಪಾಸ್ವರ್ಡ್ ಕಾಂಬಿನೇಷನ್ ಪರ್ ಸೆಕೆಂಡ್ ಅಂಟಿಲ್ ಫೈಂಡಿಂಗ್ ದಿ ಕರೆಕ್ಟ್ ಒನ್. ಸೊ ಈ ಒಂದು ಅಟ್ಯಾಕ್ ಅಂತ ಬಂದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಪರ್ಟಿಕ್ಯುಲರ್ಲಿ ನಮ್ಮ ಹತ್ರ ಒಂದು ಕಂಪ್ಲೀಟ್ಲಿ ಪಾಸ್ವರ್ಡ್ ಇರುವಂತದ್ದು ಒಂದು ಫೈಲ್ ಇರುತ್ತೆ. ಆ ಒಂದು ಫೈಲ್ನ ಈ ಸೋಷಿಯಲ್ ಮೀಡಿಯಾ ಅಕೌಂಟು ಯಾವ ಅಕೌಂಟು ಹ್ಯಾಕ್ ಮಾಡಬೇಕು, ಗೇನ್ ಮಾಡಬೇಕು, ಆಕ್ಸೆಸ್ ಅಂತಾರಲ್ಲ, ಆ ಒಂದು ಇದನ್ನ ತಗೊಂಡು ಅದಕ್ಕೆ ಇದನ್ನ ಫೈಲ್ನೇ ಮ್ಯಾಚ್ ಮಾಡಿ ಟ್ರೈ ಮಾಡಕ್ ಬಿಡೋದು. ಸೊ ಅದು ಹಂಗೆ ಕಂಟಿನ್ಯೂಸ್ ಆಗಿ ಮ್ಯಾಚ್ ಮಾಡ್ತಾ ಹೋಗ್ತಾನೆ ಇರುತ್ತೆ, ಸಿಸ್ಟಮ್ ರನ್ ಆಗ್ತಾನೆ ಇರುತ್ತೆ ಎಲ್ಲಿವರೆಗೂ ಅದಕ್ಕೆ ಮ್ಯಾಚ್ ಆಗುವಂತ ಪಾಸ್ವರ್ಡ್ ಸಿಗುವವರೆಗೂ. ಸೊ ಒನ್ಸ್ ಪಾಸ್ವರ್ಡ್ ಮ್ಯಾಚ್ ಆಯ್ತು ಅಂದ್ರೆ ಇಲ್ಲಿ ಪಾಸ್ವರ್ಡ್ ಕ್ರ್ಯಾಕ್ ಮಾಡಿ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸುತ್ತೆ. ಮೀನ್ಸ್ ಇಲ್ಲಿ ಬೇಜಾನ್ ಪಾಸ್ವರ್ಡ್ಸ್ ಇರುವಂತ ಒಂದು ಫೈಲು, ಅದನ್ನ ನಾವು ರನ್ ಮಾಡೋದ್ರಿಂದ ನಾವು ಯಾವುದು ಮ್ಯಾಚ್ ಆಗುತ್ತೆ ಅನ್ನೋದು ಇಲ್ಲಿ ಒಂದು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಲ್ಲಿ ನಾವು ಕಂಡುಹಿಡ್ಕೋಬಹುದು. ಅಂಡ್ ಕೀ ಲಾಗಿಂಗ್ ಮಾಲ್ವೇರ್. ಈ ಕೀ ಲಾಗಿಂಗ್ ಮಾಲ್ವೇರ್ ನಾವು ಕೀ ಲಾಗರ್ಸ್ ಅಂತ ಕರಿತೀವಿ. ಕೀ ಲಾಗರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಅದು ಒಂದು ಮೆಲಿಸಿಯಸ್ ಸಾಫ್ಟ್ವೇರ್, ಅಥವಾ ಮೆಲಿಸಿಯಸ್ ಸಾಫ್ಟ್ವೇರ್ ಅನ್ನಲ್ಲ, ಓಕೆ, ಜಸ್ಟ್ ಒಂದು ಸಾಫ್ಟ್ವೇರ್ ಅನ್ಕೊಳ್ಳಿ. ಆ ಒಂದು ಸಾಫ್ಟ್ವೇರ್ನ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿ ಅದನ್ನ ಸರ್ವರ್ಗೆ ಕನೆಕ್ಟ್ ಮಾಡಿ ಬಿಟ್ರೆ, ನೀವು ಏನೇನ್ ಟೈಪ್ ಮಾಡ್ತೀರಾ ಪ್ರತಿಯೊಂದು ಅಲ್ಲಿ ಯಾವ್ದು ಅಟ್ಯಾಕರ್ ಹತ್ರ ಪ್ರತಿಯೊಂದು ಶೋ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರು ಕೂಡ ನೀವು ಅಲ್ಲಿ ಏನ್ ಟೈಪ್ ಮಾಡ್ತೀರಾ ಪ್ರತಿಯೊಂದು ಅವನ ಹತ್ರ ಡಾಟಾ ಹೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವೇನೇನು ಟೈಪ್ ಮಾಡ್ತೀರಾ ಅದೆಲ್ಲ ಲೂಸ್ ಆಗೋ ಚಾನ್ಸಸ್ ಇದೆ, ಅಲ್ಲಿ ಪಾಸ್ವರ್ಡ್ ಕೂಡ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ಅನದರ್ ಅಂತ ಬಂದ್ರೆ ಡಾಟಾ ಬ್ರೀಚಸ್. ಸೊ ಡಾಟಾ ಬ್ರೀಚಸ್ ಅಂತ ಬಂದ್ರೆ ಇದು ಈ ಸದ್ಯಕ್ಕೆ ತುಂಬಾನೇ ಡಾಟಾ ಬ್ರೀಚಸ್ ಆಗಿವೆ. ಏನಕ್ಕೆ ಆ ರೀತಿ ಆಗೋದಂದ್ರೆ, ಅಟ್ಯಾಕರ್ಸ್ ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ, ಒಂದು ದೊಡ್ಡ ದೊಡ್ಡ ಕಂಪ್ನೀಸ್ ಅಂತ ಬಂದಾಗ ಆ ಕಂಪ್ನಿಯಲ್ಲಿರೋ ಒಂದು ಯೂಸರ್ ಡಾಟಾನ ಅವನು ಕದಿಯೋ ಚಾನ್ಸಸ್ ತುಂಬಾನೇ ಇರುತ್ತೆ, ಕದೀತಾರೆ. ಏನಕ್ಕಪ್ಪ ಅಂದ್ರೆ ಆ ಒಂದು ಕಂಪ್ನಿದ ರೆಪ್ಯುಟೇಷನ್ ಹಾಳು ಮಾಡ್ಲಿಕ್ಕೆ ಅಂಡ್ ಅವರು ಪರ್ಸನಲ್ ಒಂದು ಇಂಟೆನ್ಷನ್ಗೋಸ್ಕರ ಕರೀತಾರೆ. ಅದನ್ನ ತಗೊಂಡು ಹೋಗ್ಬಿಟ್ಟು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ಸೇಲ್ ಮಾಡ್ತಾರೆ, ಒಂದು ಒಳ್ಳೆ ದುಡ್ಡು ತಗೊಂತಾರೆ. ಅಥವಾ ಅವ್ರದ್ದು ಬೇರೆ ಒಂದು ಮೋಟಿವೇಶನ್ ಇರುತ್ತೆ. ಆ ಬೇರೆ ಮೋಟಿವೇಶನ್ ಅಂದ್ರೆ ನೀವು ಅನ್ಬೋದು ಏನು ಮೋಟಿವೇಶನ್ ಆಗಿದೆ ಅಂತ. ಸೊ ನಾವು ಅದು ಇನ್ನೊಂದು ವಿಡಿಯೋನೇ ಮಾಡಿ ಹಾಕ್ತೀನಿ ಬೇಕಿದ್ರೆ. ಹ್ಯಾಕರ್ಸ್ಗಳು ಯಾವ್ಯಾವ ತರ ಇದ್ದಾರೆ ಅಂಡ್ ಯಾವ್ಯಾವ ತರ ಮೋಟಿವೇಶನ್ ಇರುತ್ತೆ, ಅದಕ್ಕೆ ಅವ್ರಿಗೆ ಏನಂತ ಕರೀತಾರೆ,
ಅದು ಒಂದು ಸೆಷನ್ ಅಲ್ಲಿ ಬೇಕಿದ್ರೆ ಮಾತಾಡೋಣ. ಅಂಡ್ ಸೋಷಿಯಲ್ ಇಂಜಿನಿಯರಿಂಗ್ ಟೆಕ್ನಿಕ್ ಅಂತ ಬಂದಾಗ ಅವಾಗಲೇ ನಿಮಗೆ ಹೇಳಿದಂಗೆ ಮ್ಯಾನಿಪ್ಯುಲೇಟಿಂಗ್ ಪೀಪಲ್ ಇಂಟು ರಿವೀಲಿಂಗ್ ಕನ್ವೆನ್ಷನಲ್ ಇನ್ಫಾರ್ಮೇಶನ್ ಥ್ರೂ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಥ್ರೂ ಸೈಕಾಲಜಿಕಲ್ ಟ್ರಿಕ್ಸ್ ಅಂಡ್ ಡಿಸೆಪ್ಷನ್. ಈ ಒಂದು ಟೆಕ್ನಿಕ್ ಇದೆಯಲ್ಲ, ಇದು ತುಂಬಾ ಯೂಸ್ಫುಲ್ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ ಅದು ಇದು ಅಂತಲ್ಲ, ಈ ಸೋಷಿಯಲ್ ಇಂಜಿನಿಯರಿಂಗು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸೊ ಇವಾಗ ನೀವೊಂದು ಬಿಗ್ ಅಟ್ಯಾಕ್ ಮಾಡುತ್ತೀರಾ ಅಂತಾನೆ ಅನ್ಕೊಳ್ಳಿ. ಸೊ ಆ ಒಂದು ಟಾರ್ಗೆಟ್ ಯಾವುದು ಅಂತೇಳಿ ಮೊದಲಿಗೆ ನೀವು ಗೊತ್ತಾಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಹೇಳ್ತಾ ಇರೋದು. ಸೊ ಇವಾಗ ಒಬ್ರು ಪರ್ಸನ್ ಅನ್ಕೊಳ್ಳೋಣ, ಆ ಪರ್ಸನ್ ಬಗ್ಗೆ ಅಟ್ಯಾಕ್ ಮಾಡ್ಬೇಕು ನಾವು. ಸೊ ಆ ಪರ್ಸನ್ ಅಟ್ಯಾಕ್ ಮಾಡ್ಬೇಕಂದ್ರೆ ಆಕ್ಟಿವ್ ಅಂಡ್ ಪ್ಯಾಸಿವ್ ಅಂತ ಎರಡು ತರ ಇದೆ ಇನ್ಫಾರ್ಮೇಶನ್ ಗ್ಯಾದರಿಂಗು. ಸೊ ಆಕ್ಟಿವ್ ಏನಪ್ಪಾ ಅಂದ್ರೆ ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡು, ಅಂಡ್ ಪ್ಯಾಸಿವ್ ಅಂತಂದ್ರೆ ಅವ್ರಿಗೆ ಗೊತ್ತಾಗದೇನೆ ಇನ್ಫಾರ್ಮೇಶನ್ ತಗೊಳೋದು. ಫಾರ್ ಎಕ್ಸಾಂಪಲ್ ಪ್ಯಾಸಿವ್ ಅಂತ ಬಂದಾಗ ಆ ಪರ್ಸನ್ ನಾವು ಕಾಂಟ್ಯಾಕ್ಟ್ ಮಾಡಲ್ಲ, ಸುತ್ತಮುತ್ತ ಇರೋ ವ್ಯಕ್ತಿಗಳಾಗಿರ್ಬೋದು, ಸುತ್ತಮುತ್ತ ಅವ್ರ ರಿಲೇಟೆಡ್ ಏನೇನಾಗುತ್ತೆ ಅದು ಪ್ರತಿಯೊಂದನ್ನು ನಾವು ಡೀಟೇಲ್ಸ್ ಕಲೆಕ್ಟ್ ಮಾಡೋದು, ಅದು ಪ್ಯಾಸಿವ್ ಇನ್ಫಾರ್ಮೇಶನ್ ಗ್ಯಾದರಿಂಗ್. ಆಕ್ಟಿವ್ ಅಂದ್ರೆ ಆ ಒಂದು ಪರ್ಸನ್ ಜೊತೆನೆ ಕಮ್ಯುನಿಕೇಟ್ ಮಾಡ್ತಾ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮಾಡೋದು. ಸೊ ಈ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್ ಅಲ್ಲಿ ಎರಡು ತರನು ನಾವು ಮಾಡ್ಬೋದು. ಬಟ್ ಆಕ್ಟಿವ್ ಇನ್ಫಾರ್ಮೇಶನ್ ಗ್ಯಾದರಿಂಗ್ ಇದೆಲ್ಲ, ಸೊ ಒಬ್ಬ ಪರ್ಸನ್ ಹತ್ರ ತುಂಬಾ ಕ್ಲೋಸ್ ಆಗಿ ಅವ್ರು ಏನೇನ್ ಹೇಳ್ತಾರೆ ಪ್ರತಿಯೊಂದು ಕಲೆಕ್ಟ್ ಮಾಡ್ಕೊಳೋದು. ಅಂಡ್ ನಮಗೆ ಏನ್ ಬೇಕು ಅದನ್ನು ಕೂಡ ಮಾತಾಡ್ಕೊಂಡು ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳೋದು ಇನ್ಫಾರ್ಮೇಶನ್. ಸೊ ಅವೆಲ್ಲ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಇಂದ ನೀವು ಒಂದು ಸಪ್ರೇಟ್ ನಿಮ್ಮದೇ ಆದ ಒಂದು ಅಟ್ಯಾಕ್, ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಯಾವ ರೀತಿ ಪಾಸ್ವರ್ಡ್ ಎಲ್ಲ ಸೆಟ್ ಮಾಡ್ಕೋಬೇಕು, ಯಾವ ರೀತಿ ಫೈಲ್ ಜನರೇಟ್ ಮಾಡಬೇಕು, ಓನ್ ಪಾಸ್ವರ್ಡ್ ಫೈಲ್ನ ಹೆಂಗ್ ಕಸ್ಟಮೈಸ್ ಮಾಡಬೇಕು, ಎಲ್ಲದು ನಿಮಗೆ ಒಂದು ಗೊತ್ತಾಗುತ್ತೆ. ಸೊ ಆ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ ವರ್ಕ್ ಆಗೋದು. ಅಂಡ್ ಅವಾಗಲೇ ಹೇಳೋದ್ರಿಂದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಕ್ಸ್. ಸೊ ಇದು ಅಂತ ಬಂದಾಗ ಫೇಸ್ಬುಕ್ ಡಾಟಾ ಬ್ರೀಚ್ ಆಗಿದೆ, ಅಂಡ್ ಟ್ವಿಟ್ಟರ್ ಅಕೌಂಟ್ ಟೇಕ್ ಓವರ್ಸ್ ಆಗಿದೆ. ಅಂಡ್ ಪರ್ಟಿಕ್ಯುಲರ್ಲಿ ಇಲ್ಲಿ ಇಯರ್ ಮೆನ್ಷನ್ ಆಗಿದೆ, ಬಟ್ ಸ್ಟಿಲ್ ಇದು ಈ ಒಂದು PPT ಅಂತ ಬಂದಾಗ AI ಕಡೆಯಿಂದ ಜನರೇಟ್ ಮಾಡಿರೋದು. ಸೊ ಇಲ್ಲಿ ಇದು ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಇಯರ್ಗಳು ರಾಂಗ್ ಆಗಿರ್ಬೋದು, ಬಟ್ ಬ್ರೀಚಸ್ ಕೂಡ ಆಗಿದೆ. ಅಂಡ್ ಗೂಗಲ್ ಕೂಡ ಡಾಟಾ ಬ್ರೀಚಸ್ ಯಾಕಿಂಗ್ ಸಮಥಿಂಗ್ ಆಗಿದೆ, ಪಾಸ್ಟ್ ಅಲ್ಲೆಲ್ಲ ಆಗಿದೆ, ಎಲ್ಲ ಒಂದು ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಗಿದೆ. ಯಾಕಂದ್ರೆ ಆ ಟೈಮಲ್ಲಿ ವಲ್ನರಬಲ್ ಇದು, ಇವಾಗೂ ಇದೆ ಅಂತ ಹೇಳಕ್ಕಾಗಲ್ಲ, ಬಟ್ ಸ್ಟಿಲ್ ಸೆಕ್ಯೂರ್ ಆಗಿ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಡಾಟಾ ಬೇಸಸ್ಗಳನ್ನ. ಸೊ ಅವು ಪಾಸ್ವರ್ಡ್ ಗೆಟ್ ಕ್ರ್ಯಾಕ್ಡ್. ಅವಾಗಲೇ ಹೇಳ್ದಂಗೆ ಫಸ್ಟ್ ಒಂದು ಬ್ರೂಟ್ ಫೋರ್ಸ್ ಕ್ರ್ಯಾಕಿಂಗ್. ಅವಾಗಲೇ ಹೇಳ್ದಂಗೆ ಒಂದು ಫೈಲ್ನ ಮ್ಯಾಚ್ ಮಾಡಿ ಕೈ ಬಿಟ್ರೆ ಆ ಸಿಸ್ಟಮೇ ಪ್ರತಿಯೊಂದು ಚೆಕ್ ಮಾಡ್ತಾ ಗೊತ್ತಾಗುತ್ತೆ. ಅಂಡ್ ಡಿಕ್ಷನರಿ ಅಟ್ಯಾಕ್ಸ್ ಅಂತಂದ್ರೆ ಇದು ಸಾಫ್ಟ್ವೇರ್ ಟೈಪ್ಸ್ ಎವ್ರಿ ವರ್ಡ್ ಇನ್ ಡಿಕ್ಷನರಿ ಕಂಬೈನ್ಡ್ ವಿತ್ ಕಾಮನ್ ನಂಬರ್, ಪ್ಯಾಟರ್ನ್ಸ್ ಅಂಡ್ ಸಿಂಬಲ್. ಈ ಒಂದು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಲ್ಲಿ ಪಾಸ್ವರ್ಡ್ಗಳು ಡಿಫ್ರೆಂಟ್ ಆಗಿ ರ್ಯಾಂಡಮ್ ಆಗಿ ಇರ್ಬೋದು. ಬಟ್ ಈ ಡಿಕ್ಷನರಿ ಅಟ್ಯಾಕ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಫಸ್ಟಿಗೆ ಫೈಲ್ ಒಳಗಡೆ ABC ABCD. ಸೊ ಈ ಒಂದು ಆರ್ಡರ್ ಈ ರೀತಿ ಡಿಕ್ಷನರಿಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಕಾಂಬಿನೇಷನ್ ಇಲ್ಲಿ ಟ್ರೈ ಮಾಡ್ಕೊಂತ ಹೋಗುತ್ತೆ. ಇಲ್ಲಿ ಅದೇ ರೀತಿ ತುಂಬಾನೇ ತಗೊಳುತ್ತೆ ಟ್ರೈ ಮಾಡ್ತಾ, ಬಟ್ ಸಿಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಈ ಒಂದು ಬ್ರೂಟ್ ಫೋರ್ಸ್ ಕ್ರ್ಯಾಕಿಂಗ್ ಅಂತ ಬಂದಾಗ ಇಲ್ಲಿ ಕಾಂಬಿನೇಷನ್ ನಾವೇ ಜನರೇಟ್ ಮಾಡ್ಬೋದು. ಜನರೇಟ್ ಮಾಡಿದಾಗ ಕೆಲವೊಂದು ಚಾನ್ಸಸ್ ಇರುತ್ತೆ, ಕೆಲವೊಂದ್ಸರಿ ಆ ಪಾಸ್ವರ್ಡ್ ನಮಗೆ ಬೇಕಾಗಿರೋ ಪಾಸ್ವರ್ಡ್ ಆ ಫೈಲ್ ಅಲ್ಲಿ ಇರಲ್ಲ. ಇದು ಒಂದು ಕ್ರೆಡೆನ್ಷಿಯಲ್ ಸ್ಟಫಿಂಗ್ ಅಂತ ಬಂದಾಗ ಯೂಸಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ಸೇವ್ ಫ್ರಮ್ ಒನ್ ಡಾಟಾ ಬ್ರೀಚ್ ಟು ಅಟೆಂಪ್ಟ್ ಲಾಗಿನ್. ಸೊ ಸಿಂಪಲ್, ಇವಾಗ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ದು ಪಾಸ್ವರ್ಡ್ ಲೀಕ್ ಆಗಿದೆ ಅಂತ ಅನ್ಕೊಳ್ಳೋಣ, ಅಲ್ಲಿ ಪಾಸ್ವರ್ಡ್ನ ಹಿಡ್ಕೊಂಡು ಮಲ್ಟಿಪಲ್ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಅಲ್ಲಿ ಬಂದ್ಬಿಟ್ಟು ಅಟೆಂಪ್ಟ್ ಮಾಡೋದು, ಅದು ಕ್ರೆಡೆನ್ಷಿಯಲ್ ಸ್ಟಫಿಂಗ್ ಅಂತ ಹೇಳ್ತೀವಿ. ಅಂಡ್ ಲೀಕ್ ಡಾಟಾಬೇಸ್ ಲುಕ್ಅಪ್, ಸರ್ಚಿಂಗ್ ಥ್ರೂ ಬಿಲಿಯನ್ಸ್ ಆಫ್ ನೌನ್ ಪಾಸ್ವರ್ಡ್ ಲೀಕ್ಸ್ ಫೈಂಡ್ ಮ್ಯಾಚಸ್ ಫಾರ್ ಕಾಮನ್ ಪಾಸ್ವರ್ಡ್ ಇನ್ಸ್ಟಂಟ್ಲಿ. ಇದು ಅಂತ ಬಂದಾಗ ಸೋಷಿಯಲ್ ಮೀಡಿಯಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಗೂಗಲ್ ಅಲ್ಲಿ ಆಗಿರ್ಬೋದು, ನಾವು ಸರ್ಚ್ ಮಾಡ್ಬೇಕಾಗುತ್ತೆ ಯಾವ ಅಟ್ಯಾಕ್ ಆಗಿದ್ರೆ ಯಾವ್ದ್ರ ಫೈಲ್ ಸಿಗುತ್ತಾ ಏನು ಅಂತ ಹೇಳಿ. ಅಲ್ಲಿ ಏನಾದ್ರು ನಮಗೆ ಡಾಟಾ ಬ್ರೀಚಸ್ ಪಾಸ್ವರ್ಡ್ ಫೈಲ್ ಸಿಕ್ಕರೆ ಅದನ್ನ ತಗೊಂಡು ಯೂಸ್ ಮಾಡ್ಕೋಬಹುದು, ಆ ರೀತಿಯಾಗಿರುತ್ತೆ. ಅಂಡ್ ಪ್ರೊಟೆಕ್ಟಿಂಗ್ ಯುವರ್ ಅಕೌಂಟ್ಸ್ ಎಸೆನ್ಷಿಯಲ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್.
ಸೊ ಇದೊಂದು ತುಂಬಾ ಇಂಪಾರ್ಟೆಂಟು. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂಡ್ ಟೂ ಸ್ಟೆಪ್ ವೆರಿಫಿಕೇಶನ್ ಇಟ್ಟಿಲ್ಲ ಅಂದ್ರೆ ಇಡಿ. ಒಂದೇ ಇನಿಬಲ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, ಇದು ತುಂಬಾ ಒಂದು ಬೇಕಾಗಿರೋದು, ಎಸೆನ್ಸಿಯಲ್ ಅಂತಾನೆ ಹೇಳ್ಬೋದು. ಇವತ್ತೇ ಹೋಗ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ. ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ತುಂಬಾ ಇಂಪಾರ್ಟೆಂಟ್, ಅದನ್ನ ಸೆಟ್ ಮಾಡಿ. ಒಂದ್ ವೇಳೆ ನಿಮ್ ಪಾಸ್ವರ್ಡ್ ಲೀಕ್ ಆದ್ರೂ ಕೂಡ ಟೂ ಸ್ಟೆಪ್ ಇದ್ದಾಗ ನಿಮ್ದು ಒಂದು ಲೆಜಿಟಿಮೇಟ್ ನಂಬರ್ಗೆ ಅದು ನಿಮಗೆ ಒ ಟಿ ಪಿ ಸಿಗುತ್ತೆ, ಒ ಟಿ ಪಿ ಇಂದ ಲಾಗಿನ್ ಆಗ್ಬೋದು ಅಂಡ್ ಚಾನ್ಸಸ್ ಕಡಿಮೆ ಆಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ. ಯಾಕಂತ ಸೊ ಯೂಸ್ ಸ್ಟ್ರಾಂಗ್ ಯೂನಿಕ್ ಪಾಸ್ವರ್ಡ್ಸ್ ಅಂತ ಬಂದಾಗ ಅಟ್ಲೀಸ್ಟ್ 12 ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡಿ ಅಂತ ಹೇಳೋದು. ಎಲ್ಲಾ ಕಡೆ ಹೋದ್ರು ಕೂಡ 12 ಕ್ಯಾರೆಕ್ಟರ್ ಯೂಸ್ ಮಾಡಿ ಅಟ್ಲೀಸ್ಟ್ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂದ್ರೆ ಒಂದು ಸದ್ಯದ ಒಂದು ಸಿಚುವೇಶನ್ ಅಲ್ಲಿ ಇರೋ ಸಿಸ್ಟಮ್ಗಳು ತುಂಬಾ ಸ್ಟ್ರಾಂಗ್ ಇದೆ, ಬಟ್ ಅವು 12 ಕ್ಯಾರೆಕ್ಟರ್ಸ್ ಮಿಡಲ್ ಅಲ್ಲಿ ಕೆಳಗಡೆ ಇರುವಂತಹ ಯಾವುದೇ ಪಾಸ್ವರ್ಡ್ಗಳನ್ನಾಗಿರ್ಬೋದು ಒಂದು ಟೈಮ್ ತಗೊಂಡು ಕ್ರ್ಯಾಕ್ ಮಾಡ್ತಾವೆ. ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಕ್ರ್ಯಾಕ್ ಮಾಡ್ತಾವೆ. ಬಟ್ ಅದೇ 12 ಕ್ಯಾರೆಕ್ಟರ್ ನಂತರ ಇರೋ ಪಾಸ್ವರ್ಡ್ಸ್ ಇದೆಯಲ್ಲ, ಅವು ಕ್ರ್ಯಾಕ್ ಮಾಡೋದು ತುಂಬಾನೇ ಕಷ್ಟ. ಆ ಸಿಸ್ಟಮ್ಗಳು ಓವರ್ ಹೀಟ್ ಆಗಿ ಹಾಳಾಗೋ ಚಾನ್ಸಸ್ ಕೂಡ ಇದೆ. ನಿಮ್ ಪಾಸ್ವರ್ಡ್ ಸಿಗಲ್ಲ ಅಂತ ಟೈಮಲ್ಲಿ. ಸೊ 12 ಕ್ಯಾರೆಕ್ಟರ್ ಯೂಸ್ ಮಾಡಬೇಕು. ಅದರಲ್ಲೂ ಲೋವರ್ ಕೇಸು, ಅಪ್ಪರ್ ಕೇಸು, ನಂಬರ್ಸು ಎಲ್ಲ ಕಾಂಬಿನೇಷನ್, ಸಿಂಬಲ್ಸು ಎಲ್ಲ ಕಾಂಬಿನೇಷನ್ ಕೂಡ ಮಿಕ್ಸ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಅದರಿಂದ ಹಂಗ್ ಮಾಡಿದ್ರು ಕೂಡ ಯಾಕಾಗಲ್ಲ ಅಂತ ನಾನು ಹೇಳಲ್ಲ, ಬಟ್ ನಾನು ಹೇಳಿದಂಗೆ 99% ಯಾಕಾಗಲ್ಲ, ಚಾನ್ಸಸ್ ಇಲ್ಲ. ಬಟ್ ಇದನ್ನ ಯಾವ್ದು ಫಿಶಿಂಗ್ ಅಟ್ಯಾಕ್ ಹೇಳಿದ್ನಲ್ಲ, ಆ ರೀತಿ ಒಂದು ಅಟ್ಯಾಕ್ ಒಳಗಡೆ ಲೂಸ್ ಆಗೋ ಚಾನ್ಸಸ್ ಇದೆ. ಸೋಷಿಯಲ್ ಮೀಡಿಯಾದಿಂದ ಗೊತ್ತಿರೋ ವ್ಯಕ್ತಿ ಪಾಸ್ವರ್ಡ್ ಹೇಳಿದಾಗ ಲೀಕ್ ಆಗೋ ಚಾನ್ಸಸ್ ಆ ರೀತಿ ಇರುತ್ತೆ. ಬಟ್ ಯಾರು ರ್ಯಾಂಡಮ್ ಆಗಿ ಗೆಸ್ ಅಂತರು ರ್ಯಾಂಡಮ್ ಆಗಿ ಫೈಲಿಂದ ಜನರೇಟ್ ಮಾಡ್ತೀನಿ, ಇದು ಮಾಡ್ತೀನಿ, ಅಟ್ಯಾಕ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಅದನ್ನ ನೀವು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಅಂಡ್ ಯೂಸ್ ಪಾಸ್ವರ್ಡ್ ಮ್ಯಾನೇಜರ್. ಇಲ್ಲಿ ಯೂಸ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಬಂದಾಗ ಗೂಗಲ್ ಆಗಿರ್ಬೋದು ಅಂಡ್ ಮೈಕ್ರೋಸಾಫ್ಟ್ ಆಗಿರ್ಬೋದು ಅವ್ರದ್ದೇ ಒಂದು ಪಾಸ್ವರ್ಡ್ ಮ್ಯಾನೇಜರ್ ಇದೆ. ಇವಾಗ ಸದ್ಯಕ್ಕೆ ಆಟೋಮೆಟಿಕ್ ಆಗಿ ಯಾವ್ಯಾವ ಸೇವ್ ಮಾಡ್ತಾ ಇದೆ ಎಲ್ಲರದು ಪಾಸ್ವರ್ಡ್ಸ್ ಆಗಿರ್ಬೋದು. ಅದೊಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು. ಎಲ್ಲ ನಿಮ್ಗೆ ಏನೋ ಪಾಸ್ವರ್ಡ್ಸ್ ಎಲ್ಲ ಒಂದೇ ಕಡೆ ಕಲೆಕ್ಷನ್ ಸಿಗುತ್ತೆ. ಬಟ್ ಸ್ಟಿಲ್ ಯಾವುದೇ ಒಂದು ಒಂದು ಇದು ಅಂತ ಬಂದಾಗ ಕೂಡ ಬೆನಿಫಿಟ್ಸ್ ಇದೆ ಅಂಡ್ ಡಿಸ್ಅಡ್ವಾಂಟೇಜ್ ಇದೆ ಕೂಡ ಅದರಿಂದ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಸೇವ್ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ, ಓಕೆ. ಬಟ್ ಅದೇ ಪಾಸ್ವರ್ಡ್ ಮ್ಯಾನೇಜರು ಯಾರೋ ಒಬ್ಬ ಪರ್ಸನ್ ಹತ್ರ ನಿಮ್ಮ ಮೊಬೈಲ್ ಸಿಕ್ಕಾಗ ಅದ್ರದ್ದು ಲಾಕ್ ಅವ್ನಿಗೆ ಗೊತ್ತಿದ್ದಾಗ ಲಾಕ್ ತೆಗೆದು ಓಪನ್ ಮಾಡಿ ಪಾಸ್ವರ್ಡ್ ಮ್ಯಾನೇಜರ್ ಅಲ್ಲೋ ಚೆಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಎಲ್ಲ ಅಕೌಂಟ್ಸ್ ಪಾಸ್ವರ್ಡ್ ಕೂಡ ಅವ್ನಿಗೆ ಶೋ ಆಗುತ್ತೆ. ಯಾವುದೇ ರೀತಿ ಕಾಂಪ್ಲೆಕ್ಸ್ ಅಟ್ಯಾಕ್ ಮಾಡ್ದೇನೆ ಜಸ್ಟ್ ನಿಮ್ದೊಂದು ಡಿವೈಸ್ ತಗೊಂಡು ಹೋಗಿ ಪಾಸ್ವರ್ಡ್ ಮ್ಯಾನೇಜರ್ ಚೆಕ್ ಮಾಡಿದ್ರೆ ನಿಮ್ ಪಾಸ್ವರ್ಡ್ ಅಲ್ಲಿ ಸಿಗುತ್ತೆ. ಸೊ ಈ ರೀತಿಯ ಕೂಡ ಪಾಸ್ವರ್ಡ್ ಗೇನ್ ಮಾಡ್ತಾರೆ. ಬಟ್ ಸ್ಟಿಲ್ ಪಾಸ್ವರ್ಡ್ ಮ್ಯಾನೇಜರ್ ಇಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಪಾಸ್ವರ್ಡ್ ಯೂಸ್ ಮಾಡಿದೀವಿ ಅನ್ನೋದಕ್ಕೆ ಸೇವ್ ಆಗಿರುತ್ತೆ, ಅದನ್ನೇ ಯೂಸ್ ಮಾಡ್ಕೊಂಡು ಹೋದ್ರೆ ಯೂಸ್ ಆಗಿ ಹಾಗೆ. ಅಂಡ್ ಆವಾಗಲೇ ಹೇಳ್ದಂಗೆ ಬಿ ವೇರಿ ಆಫ್ ಫಿಶಿಂಗ್. ಸೊ ಫಿಶಿಂಗ್ ಅಟ್ಯಾಕ್ ಇದೆಯಲ್ಲ, ಇದು ತುಂಬಾ ಡೇಂಜರಸ್ ಆಗಿ ಸದ್ಯದ ಮಟ್ಟಿಗೆ. ನೀವು ಯಾವುದೇ ಒಂದು ಅನ್ನೋನ್ ಲಿಂಕ್ ಅದು ಬಂತಂದ್ರೆ ಮೊದಲಿಗೆ ವೆರಿಫೈ ಮಾಡದೆ ಅದನ್ನ ಯೂಸ್ ಮಾಡಬೇಡಿ, ಓಕೆನಾ? ಆ ರೀತಿ. ಅಂಡ್ ಕೀಪ್ ಸಾಫ್ಟ್ವೇರ್ ಅಪ್ಡೇಟೆಡ್ ಅಂತ ಬಂದಾಗ ಪ್ರತಿಯೊಂದು ಸಾಫ್ಟ್ವೇರ್ ಕೂಡ ಅಪ್ಡೇಟ್ಸ್ ಬಂದ್ರೆ ಅಪ್ಡೇಟ್ ಮಾಡಿ. ಯಾಕಂದ್ರೆ ಅದು ಅಪ್ಡೇಟ್, ಹೊಸ ಪ್ಯಾಕೇಜ್ ಅಪ್ಡೇಟ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಏನೋ ಒಂದು ಚೇಂಜಸ್ ಇರುತ್ತೆ ಅಥವಾ ಪ್ರೀವಿಯಸ್ ಆಗಿರೋ ಏನೋ ವಲ್ನಬಿಲಿಟಿ ಇರುತ್ತಲ್ಲ, ಆ ವಲ್ನಬಿಲಿಟಿ ಇಂದ ಸಿಸ್ಟಮ್ ನ ಸೇವ್ ಮಾಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಲಿಮಿಟೆಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಅಂತ ಬಂದಾಗ ಹೇಳ್ದಂಗೆ ಜಾಸ್ತಿ ಒಂದು ಪರ್ಸನಲ್ ಡಾಟಾ ಶೇರ್ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಏನು ಫೈನಾನ್ಷಿಯಲ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ನಂಬರ್ಸ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ನಂಬರ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಪರ್ಸನಲ್ ಅಂಡ್ ಫೈನಾನ್ಷಿಯಲ್ ಇರುತ್ತೆ. ಸೊ ಅವನ್ನೆಲ್ಲ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡೋ ಹಾಗಿಲ್ಲ. ಥಿಂಕ್ ಮಾಡಿ ಯಾವ್ದು ಶೇರ್ ಮಾಡ್ಬೇಕು ಅನ್ಸುತ್ತೆ, ಯಾವ್ದು ಶೇರ್ ಮಾಡಬಾರ್ದು ಅನ್ಸುತ್ತೆ, ಅದರಿಂದ ಏನೇನು ಆಗ್ಬೋದು ಅಂತ ಮೊದಲು ಏನೋ ಯೋಚನೆ ಮಾಡಿ ಆಮೇಲೆ ಶೇರ್ ಮಾಡಿ ಮಾಡಂಗಿದ್ರೆ. ಸೊ ಆ ರೀತಿ ಕೀ ಟೇಕ್ವೇಸ್ ಅಂತಂದ್ರೆ ಎಸ್ ಆವಾಗಲೇ ಹೇಳ್ದಂಗೆ ಅಕೌಂಟ್ಸ್ ಆರ್ ಹ್ಯಾಕೇಬಲ್. ಅಕೌಂಟ್ಸ್ ಹ್ಯಾಕ್ ಆಗೇ ಆಗ್ತಾವೆ. ಸೊ ನೋ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಸೆಕ್ಯೂರ್. ಅಂಡರ್ಸ್ಟ್ಯಾಂಡಿಂಗ್ ವಲ್ನಬಿಲಿಟಿ is the first step to protection. And another ಅಂತಂದ್ರೆ ಸೆಕ್ಯೂರಿಟಿ is your responsibility. ಟೂ ಸ್ಟೆಪ್ ವೆರಿಫಿಕೇಶನ್ ಇಡಬೇಕಾಗುತ್ತೆ ಅಂಡ್ ಸ್ಟ್ರಾಂಗ್ ಪಾಸ್ವರ್ಡ್ ಇಡಬೇಕಾಗುತ್ತೆ. ಅಂಡ್ ಫಿಶಿಂಗ್ ಅಟ್ಯಾಕ್ಸ್ ಬಗ್ಗೆ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ ಯೂಸ್ ಹಾಗೆ. ಅಂಡ್ ಸ್ಟೇ ಇನ್ಫಾರ್ಮ್ ಅಂಡ್ ಪ್ರೋಆಕ್ಟಿವ್.
ಆ್ಯಂಡ್ ಅಪ್ಕಮಿಂಗ್ ಏನಾದರೂ ಸೆಕ್ಯೂರಿಟಿ ರಿಲೇಟೆಡ್ ಏನಾದರೂ ಟಾಪಿಕ್ಸ್ ಇದ್ದರೆ ನಾನು ವಿಡಿಯೋ ಮಾಡ್ತೀನಿ. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿದಿನ ಏನಾದರೂ ಸಮಥಿಂಗ್ ಹೊಸ್ದಾಗಿ ಕಲೀರಿ. ಆ್ಯಂಡ್ ಅದು ನಿಮಗೆ ಯಾವುದಾದ್ರೂ ಒಂದು ದಿನ ಯೂಸ್ ಆಗೇ ಆಗುತ್ತೆ. ನಾಟ್ ಓನ್ಲಿ ಈ ಟಾಪಿಕ್ ಅಂತ ಬಂದಾಗಲ್ಲ, ಎಲ್ಲದು ಯಾವುದೇ ಆಗಿರ್ಬೋದು. ಅದನ್ನ ಏನು ಕಲಿತು ಬಿಡ, ನಂಗೆ ಯೂಸ್ ಇಲ್ಲ ಸಮಥಿಂಗ್ ಒಂದಿನ ಯೂಸ್ ಆಗೇ ಆಗುತ್ತೆ. ಸೊ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು.